ಇವರ ಹೆಸರು ಭಾಸ್ಕರ್. ನಮ್ಮ ಊರಿನ ಕೃಷಿಕರ ಮಿತ್ರ ಆಯಿತಾ. ಕೃಷಿಕರಿಗೆ ಉಪಯೋಗ ಆಗುವಂಥ ಅಡಿಕೆ ಮರ, ತೆಂಗಿನ ಮರ, ಕಂಬವನ್ನು ಏರುವ ಸಾಧನ, ಅದಲ್ಲದೆ ಎಲ್ಲ ಬಗೆಯ ಗುಣಮಟ್ಟದ ಅಡಿಕೆಯನ್ನು ಸುಲಿಯುವ ಸಾಧನ, ಮಲ್ಟಿಚ್ಯಾರ್, ಮಲ್ಟಿಲ್ಯಾಡರ್ ಮುಂತಾದ ವಸ್ತುಗಳನ್ನು ಒಳ್ಳೆಯ ಗುಣಮಟ್ಟದ ಈ ವಿಡಿಯೋದಲ್ಲಿ ಅಂತಹ ಸಾಧನಗಳ ಪರಿಚಯ ಮಾಡ್ತೇನೆ. ಹೆಚ್ಚಿನ ವಿವರಣೆಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ. ಹೀಗೆ ಪ್ರೆಸ್ ಮಾಡಿ ಹೀಗೆ ಮಾಡಿದ್ರೆ ಆಯ್ತು. ಎಸ್, ಈಗ ಓಪನ್ ಆಗ್ತದೆ. ಮತ್ತೆ ಇದು ಸಣ್ಣ ಅಡಿಕೆ ಬರ್ತದಲ್ಲ, ಅದು ಕೂಡ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು, ಓಪನ್ ಆಗ್ತದೆ. ಮತ್ತೆ ಇದು ಜುಂಗು ಅಡಿಕೆ ಬರ್ತದಲ್ಲ, ಹೌದು ನೋಡಿ, ಅದು ಕೂಡ ಇದೇ ತರ ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ಆಯ್ತು. ಈಗ ಪ್ರೆಸ್ ಮಾಡಿದ್ರೆ ಆಯ್ತು, ಓಪನ್ ಆಗತ್ತೆ. ಮತ್ತೆ ಚೆಪ್ಪುಗೋಟ ಅಂತ ಹೇಳ್ತಾರಲ್ಲ, ಇಂತರಲ್ಲಿ ಚೆಪ್ಪುಗೋಟ ಬರ್ತದೆ. ಚೆಪ್ಪುಗೋಟನ್ನು ನೀವು ತಿರುಗಿಸಿ ಈಗ ಇಟ್ರೆ ಆಯ್ತು. ಈಗ ಇಟ್ಟು ಈಗ ಪ್ರೆಸ್ ಮಾಡಿದ್ರೆ ಈಗ ಪ್ರೆಸ್ ಮಾಡಿದ್ರೆ ಈಗ ಓಪನ್ ಆಗ್ತದೆ. ಈಗ ಹೀಗೆ ಮಾಡಿ ಈಗ ನಿಂತ್ಕೊಳ್ಳೋದಾದ್ರೆ ನಿಂತ್ಕೊಳ್ಬಹುದು ಆರಾಮ್ಸೆ. ಪುನಃ ಇದ್ರ ಒಂದೇ ಕಾಲಲ್ಲಿ ಈಗ ನಿಂತ್ಕೊಳ್ಳೋದ್ರೆ ನಿಂತ್ಕೊಳ್ಳೋದು, ಇಂದ ಪಲ್ಟಿ ಆಗೋದಿಲ್ಲ ಇದು. ಇದು ಮಾಮೂಲಿ ಚಾರ್ ಅಲ್ಲ ಆಯ್ತಾ, ಮಲ್ಟಿ ಚಾರ್. ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾದ ಸಾಧನ. ಇದು ನೋಡಿ ಎಷ್ಟು ಚಂದ ಉಂಟು ಅಂತ ಹೇಳಿಕೊಂಡು ನೋಡಿ ಆಯ್ತಾ. ನಮಸ್ತೆ, ನಾನಿವತ್ತು ಭಾಸ್ಕರ್ ಅವರ ಜೊತೆಗಿದ್ದೇನೆ ಚಾರ್ವಾಕದಲ್ಲಿ. ಇವರು ನಿಜವಾದ ಕೃಷಿಕರ ಮಿತ್ರ. ಇವರು ಅಡಿಕೆ ಸುಲಿಯುವ ಸುಲಭ ಸಾಧನವನ್ನು ಕಂಡು ಹಿಡಿದಿದ್ದಾರೆ. ಅಡಿಕೆ ಮರ ಏರುವ ಸೈಕಲ್, ತೆಂಗಿನ ಮರ ಏರ್ಲಿಕ್ಕೂ ಆಗ್ತದೆ, ಕರೆಂಟ್ ಕಂಬಕ್ಕೆ ಕೂಡ ಹತ್ಲಿಕ್ಕೆ ಆಗ್ತದೆ. ತುಂಬಾ ಸುಲಭವಾದ ಸಾಧನ. ಸಾವಿರಾರು ಕೃಷಿಕರಿಗೆ, ಕರ್ನಾಟಕದ ಬೇರೆ ಬೇರೆ ಜಾಗದ ಕೃಷಿಕರಿಗೆ ಇವರು ಇದನ್ನು ಕೊಟ್ಟಿದ್ದಾರೆ. ತುಂಬಾ ಜನ ಸಂತುಷ್ಟ ಗ್ರಾಹಕರಿದ್ದಾರೆ, ಕೃಷಿಕರಿದ್ದಾರೆ. ಇವ್ರ ಹತ್ರ ಹೆಚ್ಚಿನ ಮಾಹಿತಿಗಳನ್ನು ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನೀವು ಕೆಲವು ವರ್ಷದ ಹಿಂದೆ ಮೊದಲ ಬಾರಿಗೆ ಅಡಿಕೆ ಮರ ಏರುವ ಸಾಧನವನ್ನು ಪರಿಚಯಿಸಿದ್ದೀರಿ. ಅನೇಕ ಕೃಷಿಕರು ಇದರ ಉಪಯೋಗ ಪಡೆದಿದ್ದಾರೆ. ನಂತರ ಇದನ್ನು ಅಪ್ಗ್ರೇಡ್ ಮಾಡಿ ನೀವು ತೆಂಗಿನ ಮರಕ್ಕೆ ಕೂಡ ಹತ್ತುವ ಹಾಗೆ ಮಾಡಿದ್ದೀರಿ. ಮತ್ತೆ ಅಡಿಕೆ ಸುಲಿಯುವ ಸಾಧನವನ್ನು ಕೂಡ ಮಾಡಿದ್ದೀರಿ. ಈ ಅಡಿಕೆ ಮರ ಏರುವ ಸಾಧನದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ, ಕೃಷಿಕರು ಇದರ ಬಗ್ಗೆ ಪ್ರಯೋಜನವನ್ನು ಪಡೆದಿದ್ದಾರಾ? ತುಂಬಾ ಜನ ತಕೊಂಡೋಗಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ನಮಗೆ ಅಂತ ಹೇಳಿ. ಈಗ ಒಬ್ರು ನೋಡಿ ಮತ್ತೆ ಒಬ್ರು ತಕೊಂಡು ಹೋಗ್ತಾರೆ. ಮತ್ತೆ ನಮ್ದು ಯಾವ್ದು ಡೈರೆಕ್ಟ್ ಮಾತ್ರ ಸೇಲ್ ಇರೋದು, ಅಂಗಡಿ ಯಾವ್ದು ಕೊಡ್ತಿಲ್ಲ. ಹಾಗೆ ರೈತರು ನಮಗೆ ತಕೊಂಡೋದವರು ತುಂಬಾ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರೇ ಹೇಳಿ ಇನ್ನೊಂದು ಕಸ್ಟಮರ್ ಕೂಡ ಅವರೇ ಕಳಿಸ್ಕೊಡ್ತಾರೆ. ಈಗ ಹಾಗೆ ಈಗ ಅವ್ರು ಬೇಕಾದಾಗ ಮಾಡಿಕೊಡುದು. ಹೌದು, ನಂಗೆ ಕೂಡ ತುಂಬಾ ಜನ ಹೇಳಿದ್ದಾರೆ ಇದರಿಂದ ನಂಗೆ ಉಪಯೋಗ ಆಗಿದೆ ಅಂತ ಹೇಳಿಕೊಂಡು. ತುಂಬಾ ಜನ ನಂಗೆ ಸಿಕ್ಕಿದವರು, ಬೇರೆ ಕಡೆ ಹೋದಾಗ ಸಿಕ್ಕಿದವರಾಗ್ಲಿ ಅಥವಾ ವಿಡಿಯೋಕ್ಕೆ ಕಮೆಂಟ್ ಮಾಡಿದವರು ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ದೊಡ್ಡ ಕೃಷಿಕರಿಗೆ ಅಂತ ಅಲ್ಲ, 1,000 5,000 ಮರ ಇರುವವರಿಗಲ್ಲ, ಒಂದು ಸಣ್ಣ ಪುಟ್ಟ ಕೃಷಿಕರು ಇರ್ತಾರೆ, ಅವರೇ ಕೆಲಸ ಮಾಡುವವರಿದ್ದಾರೆ, ಅವರಿಗಂತೂ ತುಂಬಾ ಉಪಕಾರ ಆಗಿದೆ. ಹೇಳಿದ್ರೆ ಅಡಿಕೆ ಮರ ಏರಿ ಕೊಯ್ಲು ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಈ ರೀತಿಯ ದೋಟಿ ಉಪಯೋಗ ಮಾಡಿಕೊಂಡು ಸ್ಪ್ರೇಗೆ ಕೂಡ ಇದು ತುಂಬಾ ಉಪಕಾರ ಆಗ್ತದೆ. ಈಗ ದೋಟಿ ಕೂಡ ನಾವು ಕೊಡ್ತಾ ಇದ್ದೇವೆ. ಓ ಸರಿ, ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೇದಾಗ್ತದೆ. ಇದು ಎಷ್ಟು ಅಡಿಯ ದೋಟಿ? ಇದು 20 ಅಡಿ ಆಗ್ತದೆ, ಬಿಡಿಸುವಾಗ 20 ಅಡಿ ಬರ್ತದೆ. ಸರಿ, ಇದೀಗ ನೀವು ಕರ್ನಾಟಕದ ಎಲ್ಲಾ ಜಾಗಕ್ಕೂ ಕೂಡ ಕುರಿಯರ್ ಮೂಲಕ ಕಳಿಸಿಕೊಡ್ತಿದ್ದೀರಲ್ಲ. ಅಡಿಕೆ ಮರ ಏರುವ ಸಾಧನ, ತೆಂಗಿನ ಮರ ಏರುದು, ಮತ್ತೆ ಈಗ ಅಡಿಕೆ ಸುಲಿಯುವ ಸಾಧನ, ಅದು ಕೂಡ ಪಾರ್ಸೆಲ್ ಮಾಡಿ ಕಳಿಸ್ಕೊಡ್ತೀವಿ. ಸರಿ, ಇದನ್ನು ಕೂಡ ಕೊಡ್ತೀರಿ ಹಾಗಿದ್ರೆ? ಸರಿ, ಇದೀಗ ಅಡಿಕೆ ಮರ ಏರುದು ಮತ್ತೆ ತೆಂಗಿನ ಮರ ಏರುದು ಒಂದೇ ಸಾಧನವನ್ನು ನಾವು ಮಾಡಿಫೈ ಮಾಡಿ, ಅಂದ್ರೆ ಮಾಡಿಫೈ ಹೇಳಿದ್ರೆ ಬದಲಾವಣೆ ಮಾಡಿಕೊಂಡ್ರೆ ಆಯ್ತು. ಈಗ ಅಡಿಕೆ ಮರಕ್ಕೆ ಚೈನ್ ಬರ್ತದೆ, ತೆಂಗಿನ ಮರಕ್ಕೆ ರೋಪು. ಈಗ ಅದಕ್ಕೆ PCC ಮತ್ತು RCC ಕರೆಂಟ್ ಕಂಬ ಬರ್ತದಲ್ಲ, ಅದಕ್ಕೆ ಕೂಡ ಇದನ್ನೇ ಯೂಸ್ ಮಾಡಬಹುದು. ಅದಕ್ಕೆ ಮಾತ್ರ ಬೇರೆ ಸಪರೇಟ್ ಬರ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೇವೆ. ಹೇಳಿದ್ರೆ ಈಗ ಕಾಂಕ್ರೀಟ್ ಕಂಬಕ್ಕೆ, ಕರೆಂಟ್ ಕಂಬಕ್ಕೆ ನಾವು ಎಲ್ಲರೂ ಹತ್ತುವ ಹಾಗಿಲ್ಲ. ಸರಿ, ಅದರ ಸರಿಯಾಗಿ ನಾಲೆಜ್ ಇದ್ದವರು ನಾವು ಉಪಯೋಗ ಮಾಡಿಕೋಬಹುದು. ಕೆಲವು ಲೈನ್ ಮ್ಯಾನ್ ಅವರ ಹತ್ರ ತೋಟ ಇರ್ತದಲ್ಲ, ಅವರಿಗೆಲ್ಲ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗ್ತದೆ. ಖಂಡಿತವಾಗಿ. ಇದೀಗ ಅಡಿಕೆ ಮರಕ್ಕೆ ಚೈನ್, ತೆಂಗಿನ ಮರಕ್ಕೆ ರೋಪ್ ಯಾಕಾಗಿ? ಅದು ತೆಂಗಿನ ಮರ ಇದ್ರೆ ನಿಮ್ಗೆ ಚಡಿ ಇರ್ತದಲ್ಲ, ಅದರಲ್ಲಿ ಇದು ಹೋಗೋದಿಲ್ಲ, ಇದು ಸ್ಮೂತ್ ಇರ್ತದಲ್ಲ, ಅದಕ್ಕೆ ಚೈನ್ ಆಗ್ತದೆ. ಅದಕ್ಕೋಸ್ಕರ ನಾವು ಈಗ ರೋಪ್ ಹಾಕಿದ್ವಿ ಈಗ. ಇದು ಅಡಿಕೆ ಸುಲಿಯುವ ಸುಲಭ ಸಾಧನ, ತುಂಬಾ ಚೆನ್ನಾಗಿದೆ ಆಯ್ತಾ. ಕೆಲವು ಜನ ಇದ್ರ ವಿಡಿಯೋ ನೋಡಿ, ನಾನು ಮೊದ್ಲು ಇದ್ರ ವಿಡಿಯೋ ಮಾಡಿದ್ದೆ, ಇದು ತುಂಬಾ ಸ್ಲೋ ಆಗ್ತದೆ ಅಂತ ಹೇಳಿ ವಿಡಿಯೋ ನೋಡಿ ಹೇಳಿದ್ದು, ಉಪಯೋಗ ಮಾಡಿ ಹೇಳಿದ್ದಲ್ಲ. ಆದ್ರೆ ಎಷ್ಟು ಸ್ಪೀಡ್ ಆಗ್ತದೆ ಅಂತ ಹೇಳಿ ನಾವು ನೋಡುವ. ಸರ್, ಒಂದು ಸ್ವಲ್ಪ ಸುಲ್ದು ನೋಡುವನ? ಓಕೆ ಸರ್, ನೋಡಿ ಹೀಗೆ ಪ್ರೆಸ್ ಮಾಡಿ ಹೀಗೆ ಮಾಡಿದ್ರೆ ಆಯ್ತು. ಎಸ್, ಈಗ ಓಪನ್ ಆಗ್ತದೆ. ಮತ್ತೆ ಇದು ಸಣ್ಣ ಅಡಿಕೆ ಬರ್ತದಲ್ಲ, ಅದು ಕೂಡ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು, ಓಪನ್ ಆಗ್ತದೆ. ಮತ್ತೆ ಇದು ಜುಂಗು ಅಡಿಕೆ ಬರ್ತದಲ್ಲ, ಹೌದು ನೋಡಿ, ಅದು ಕೂಡ ಇದೇ ತರ ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ಆಯ್ತು. ಈಗ ಪ್ರೆಸ್ ಮಾಡಿದ್ರೆ ಆಯ್ತು, ಓಪನ್ ಆಗತ್ತೆ. ಮತ್ತೆ ಚೆಪ್ಪುಗೋಟ ಅಂತ ಹೇಳ್ತಾರಲ್ಲ, ಇಂತರಲ್ಲಿ ಚೆಪ್ಪುಗೋಟ ಬರ್ತದೆ. ಚೆಪ್ಪುಗೋಟನ್ನು ನೀವು ತಿರುಗಿಸಿ ಈಗ ಇಟ್ರೆ ಆಯ್ತು. ಈಗ ಇಟ್ಟು ಈಗ ಪ್ರೆಸ್ ಮಾಡಿದ್ರೆ ಈಗ ಪ್ರೆಸ್ ಮಾಡಿದ್ರೆ ಈಗ ಓಪನ್ ಆಗ್ತದೆ. ಚೆಪ್ಪುಗೋಟು ಯಾವಾಗಲೂ ಇಲ್ಲಿ ಹಿಡಿದಿರ್ತದೆ, ಇಲ್ಲಿ ಓಪನ್ ಆಗಿರ್ತದೆ. ಈ ಪ್ಲೇಸ್ ಗೆ ನಾವು ಡೈರೆಕ್ಟ್ ಆಗಿ ಸ್ವಲ್ಪ ಗಟ್ಟಿ ಇಟ್ಕೊಳ್ಬೇಕು. ಇದನ್ನ ಇಟ್ಕೊಂಡು ಈಗ ಪ್ರೆಸ್ ಮಾಡಿದ್ರೆ ಆಯ್ತು. ಮತ್ತೆ ಚೆನ್ನಾಗಿರೋ ಅಡಿಕೆ ಉಂಟಲ್ಲ, ಇಂತ ಗಟ್ಟಿ ಅಡಿಕೆ ಇರಲ್ಲ, ಅದೆಲ್ಲ ಒಂದೇ ಪೆಟ್ಟಿಗೆ ಓಪನ್ ಆಗತ್ತೆ. ನೋಡಿ, ಈಗ ಓಪನ್ ಆಗ್ತದೆ. ಅದು ಸ್ವಲ್ಪ ಸ್ಲೋ ಆಗ್ತದೆ. ಹೇಗೂ ಕಲಿದ್ರೆ ಗಂಟೆಯಲ್ಲಿ ಒಂದು 7 kg 8 kg
ಈಗ ಲೇಡೀಸ್ ಮತ್ತೆ ಪ್ರಾಯ ಆದವರೆಲ್ಲ ಈ ತರ ಇದು ಮಾಡ್ತಾರೆ ನೋಡಿ, ಈ ತರ ಬರ್ತದೆ ಇದು. ಹೇಳಿದ್ರೆ ಕೆಲವರದ್ದೆಲ್ಲ ಅಭಿಪ್ರಾಯ ವಿಡಿಯೋ ನೋಡಿ ಇರ್ತದೆ, ಉಪಯೋಗ ಮಾಡಿರುವುದಿಲ್ಲ. ಹೌದು, ನಂಗೆ ಅಷ್ಟಾಗ ಬೇಸರ ಆಗುವಂತದ್ದು, ಯಾರು ಉಪಯೋಗ ಮಾಡಿ ನಾವು ಹೇಳ್ಬೇಕು ಏನಾದ್ರೂ ತೊಂದರೆ ಇದೆ. ನೋಡಿ ಎಷ್ಟು ಸುಲಭದಲ್ಲಿ ಸುಲಿಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು, ಇದೀಗ ಕೆಲವರು ಹೇಳ್ಬೋದು ಅವರಿಗೆ ಅಭ್ಯಾಸ ಇದೆ ಅಂತ ಹೇಳಿಕೊಂಡು. ನಾನು ಕೂಡ ಸುಲಿತೇನೆ. ಇದೆಲ್ಲ ನೋಡಿ, ಯಾವ ಅಡಿಕೆ ಬೇಕಾದ್ರೂ ನೋಡು, ನೋಡಿ ಒಂದೇ ಸಲಕ್ಕೆ ಬರ್ತದೆ ನೋಡಿ, ಓಪನ್ ಆಗಿ, ಯಾವುದೇ ತೊಂದರೆ ಇಲ್ಲ. ಎರಡು ಕೈಯಲ್ಲಿ 3-4 ಹಿಡಿದುಕೊಂಡ್ರೆ ನಮ್ಗೆ ಗ್ರಿಪ್ ಸಿಗುದಿಲ್ಲ. ಒಂದು ಕೈಯಲ್ಲಿ ಹೀಗೆ ಒಂದು ಹಿಡ್ಕೊಂಡ್ರೆ ನಮ್ಗೆ ಸುಲಭವಾಗಿ ಸುಲಿಲಿಕ್ಕೆ ಆಗ್ತದೆ. ಒಂದೇ ಸಲಕ್ಕೆ ಬಂದ್ರೆ ನಮ್ಗೆ ಅಷ್ಟ ಆಯ್ತಲ್ಲ. ಮತ್ತೆ ಇದನ್ನೆಲ್ಲ ಈ 100 ಎಕರೆ ಇದ್ದವರೆಲ್ಲ ಮಾಡೋದು. 100 ಎಕರೆ ಅಂತ ಹೇಳಿದ್ರೆ ಒಂದು 10-20 ಎಕರೆ ಇದ್ದವರಿಗೆಲ್ಲ ಅಸಲಾಗ್ಲಿಕ್ಕಿಲ್ಲ. ಹೇಳಿದ್ರೆ ಅವರಿಗೆ ಕೆಲಸದವರು ಮಾಡಿಯೇ ಆಗ್ಬೇಕಷ್ಟೇ. ಈಗ ನಾವು ಒಂದು ಸಣ್ಣ ಪುಟ್ಟ ಕೃಷಿಕರು, ರೈತರೆಲ್ಲ ಇರ್ತಾರಲ್ಲ ಮನೆಯಲ್ಲಿ, ನಮ್ಮ ಫ್ರೀ ಸಮಯದಲ್ಲೆಲ್ಲ ಸುಲಿಬಹುದು ಅಂತ ಹೇಳಿಕೊಂಡು ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇದರಲ್ಲಿ ಯಾವುದೇ ಧೂಳು ಬರುದಿಲ್ಲ. ನಾವು ಮನೆಯೊಳಗೆ ಅಥವಾ ಹೊರಗಿನ ವರಾಂಡದಲ್ಲಿ ಕೂಡ ನಾವು ಸುಲಭದಲ್ಲಿ ಸುಲಿಲಿಕ್ಕೆ ಆಗ್ತದೆ. ನೋಡಿ ಒಂದೇ ಸಲಕ್ಕೆ ಬರ್ತದೆ. ಒಳ್ಳೆ ಅಡಿಕೆ ಯಾವುದು, ಇದರಲ್ಲಿ ಸ್ವಲ್ಪ ಜುಂಗಿ ಯಾವ್ದು ಇರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇದೀಗ ಜುಂಗ್ ಅಡಿಕೆ ಈ ಜಾಗದಲ್ಲಿ ಬರುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಈ ಸೈಡ್ ಇಂದ ನೋಡು ಹೇಗಾಗ್ತದೆ ಅಂತ ಹೇಳಿಕೊಂಡು ನೋಡಿ, ಒಂದೇ ಸಲಕ್ಕೆ ಬಂತು. ಇದೆಲ್ಲ ಒಳ್ಳೆ ಅಡಿಕೆಗಳು ಒಂದೇ ಸಲಕ್ಕೆ ಬರ್ತದೆ ನೋಡಿ. ಇದರಲ್ಲೇ ಗೊತ್ತಾಗ್ತದೆ ನಮ್ಗೆ ಎಷ್ಟು ಸ್ಪೀಡಲ್ಲಿ ಸುಲಿಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು. ಈ ರೀತಿ ಸುಲಿದ್ರೆ ಧಾರಾಳ ಸಾಕು. ನಮ್ಗೆ ಮೆಟ್ಟುಕತ್ತಿ ಇರ್ತದಲ್ಲ, ನಾವು ಸಾಂಪ್ರದಾಯಿಕವಾಗಿ ಮೊದ್ಲಿನ ಮೆಟ್ಟುಕತ್ತಿ ರೀತಿಯಲ್ಲಿ ಸುಲಿತಾ ಇದ್ದೇವಲ್ಲ, ಅದರಲ್ಲಿ ಕೂಡ ಇಷ್ಟು ಸ್ಪೀಡಲ್ಲಿ ಸುಲಿಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಅಭ್ಯಾಸ ಆದ್ರಂತೂ ಖಂಡಿತವಾಗಿ ಇದಕ್ಕಿಂತಲೂ ವೇಗವಾಗಿ ಸುಲಿಬಹುದು. ಜುಂಗು ನೋಡಿ ಎಷ್ಟು ಸುಲಭದಲ್ಲಿ ಸುಲಿಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು. ಇದನ್ನು ಕೂಡ ಅವರು ಕರ್ನಾಟಕದ ಯಾವುದೇ ಜಾಗಕ್ಕೆ ಬೇಕಾದ್ರೂ ಕೂಡ ಕೊರಿಯರ್ ಮುಖಾಂತರವಾಗಿ ಕಳಿಸ್ತಾರೆ. ಮತ್ತೆ ಹಸಿ ಅಡಿಕೆ ಕೂಡ ಸುಲಿಲಿಕ್ಕೆ ಆಗ್ತದೆ. ಅದನ್ನ ನೋಡಿ ಯಾವ ತರ ಅಂತ ಹೇಳಿದ್ರೆ, ಇದು ಬರ್ತಲ್ಲ, ನಾವು ಒಣ ಅಡಿಕೆ ಸುಲಿತಲ್ಲ ಅದೇ ತರ ಈಗ ಸುಲಿದ್ರೆ ಸರಿ 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 ಓಪನ್ ಆಗಿ ಬರ್ತದೆ. ಸರಿ, ಇದೀಗ ನಮ್ಮ ಕರಾವಳಿ ಪ್ರದೇಶದಲ್ಲೆಲ್ಲ ಹೆಚ್ಚಾಗಿ ಚಾಲಿ ಅಡಿಕೆ ಮಾಡ್ತಾರೆ, ಇದೇ ರೀತಿ ಒಣ ಅಡಿಕೆ ಮಾಡ್ತಾರೆ. ಆದ್ರೆ ಕೆಲವು ಜಾಗದಲ್ಲಿ ಘಟ್ಟದ ಪ್ರದೇಶದಲ್ಲಿ, ಶಿರಸಿ, ಸಾಗರ ಆ ಜಾಗದಲ್ಲೆಲ್ಲ ಬೇಯಿಸಿದ ಅಡಿಕೆ ಈ ರೀತಿಯನ್ನು ಸುಲಿಯುವಂಥದ್ದು. ಅದನ್ನು ಕೂಡ ನಮ್ಗೆ ಸುಲಿಲಿಕ್ಕೆ ಆಗ್ತದೆ. ಇದನ್ನಂತೂ ತುಂಬಾ ನಮ್ಗೆ ಎಷ್ಟು ಬೇಕಾದ್ರೂ ವೇಗವಾಗಿ ಇದನ್ನು ಸುಲಿಲಿಕ್ಕೆ ಆಗ್ತದೆ. ಒಂದೇ ಸಲಕ್ಕೆ ಬರ್ತದೆ. ಇದಕ್ಕಂತೂ ನಾನು ಗ್ಯಾರಂಟಿ. ಹೇಳಿದ್ರೆ ಅಷ್ಟು ಖುಷಿ ಆಗ್ತದೆ ಅದನ್ನು ಉಪಯೋಗ ಮಾಡ್ಲಿಕ್ಕೆ. ಮತ್ತೆ ಇದರಲ್ಲಿ ಒಂದು ಕತ್ತಿ ಉಂಟು, ಅದು ತಾಗುವ ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು ಇಲ್ಲ. ಯಾಕೆ ಗೊತ್ತಾ, ಇಲ್ಲಿ ಕೈ ಇಟ್ಟರು ಕೂಡ ಅದು ನಮ್ಮ ಕೈಯನ್ನು ಈಚೆ ಜಾರ್ತದೆ, ಆಚೆಗೆ ಜಾರ್ತದೆ. ಹಾಗಾಗಿ ಯಾವುದೇ ತೊಂದರೆ ಆಗಿಲ್ಲ. ಮತ್ತೆ ಬೇಕು ಅಂತಾನೆ ಅಡಿಯಲ್ಲಿಟ್ಟು ಒತ್ತಿದ್ರೆ ಮಾತ್ರ ಕೈಗೆ ಗಾಯ ಆಗ್ಬೋದಷ್ಟೇ. ಹಾಗೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಯಾವತ್ತು ಇದ್ರಲ್ಲೇ ಇರ್ಬೇಕಾಗ್ತದೆ. ನೀವು ಯಾವ ಕೆಲಸ ಮಾಡ್ತೀರಾ ಅದ್ರಲ್ಲೇ. ನಾವು ಕೈ ಇಟ್ಟು ಮಾಡಿದ್ರೆ ಮಾತ್ರ ತೊಂದ್ರೆ. ಈ ರೀತಿ ನಾವು ಅಡಿಕೆ ಸುಲಿಯುವಾಗ ಯಾವುದೇ ಭಯ ಬೇಡ ನಮ್ಗೆ. ಮತ್ತೆ ಇದರಲ್ಲಿ ಹಿಂದೆ ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಸುಲ್ದ ನಂತರ ಪುನಃ ಹೀಗೆ ಮಾಡುವ ಅಗತ್ಯವೇ ಇಲ್ಲ. ನೀವು ಇಲ್ಲಿ ಹೀಗೆ ಮಾಡಿ ಬಿಟ್ರಾಯ್ತು, ನಮ್ಗೆ ಅಷ್ಟು ಸಮಯ ಉಳಿತು ಅಂತ ಹೇಳಿಕೊಂಡು. ಹೇಳಿದ್ರೆ ಇದೀಗ ಬಾಕಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಇದನ್ನು ಓಪನ್ ಮಾಡ್ಲಿಕ್ಕೆ ಕೂಡ ಸಮಯ ಉಳಿತು. ನಿಮ್ಗೆ ಪುನಃ ಮೇಲೆ ತರುವ ಅಗತ್ಯವೇ ಇಲ್ಲ. ಈ ರೀತಿ ಬಿಟ್ರೆ ನೆಕ್ಸ್ಟ್ ಅಡಿಕೆ ಸುಲಿಯುವುದೇ. ಮತ್ತೆ ನೋಡಿ ಎಷ್ಟು ಸುಲಭದಲ್ಲಿ ಆಗ್ತದೆ ಅಂತ ಹೇಳಿಕೊಂಡು ಅಲ್ವಾ ಸರ್. ಅವಾಗ ಹೇಳಿದಲ್ಲ ಅಡಿಕೆ ಮರ ಮತ್ತೆ ತೆಂಗಿನ ಮರ ಅಂತೇಳಿ, ಅದೇ ತರ ನಿಮಗೆ PCC ಮತ್ತು RCC ಕಂಬಕ್ಕೆ ಹತ್ತುವಂಥದ್ದು ಸಾಧನ. ಇದು ಒಂದರಲ್ಲಿ ನಿಮ್ಗೆ 3-4 ಐಟಮ್ಗೆ ಯೂಸ್ ಮಾಡ್ಬೋದು. ಅಡಿಕೆ ಮರ, ತೆಂಗಿನ ಮರ, ಮತ್ತೆ ಕರೆಂಟ್ ಕಂಬಕ್ಕೆ. ಅದಕ್ಕೆ ಅಂದ್ರೆ ಮೆಟೀರಿಯಲ್ ಸ್ವಲ್ಪ ಬೇರೆ ಬೇರೆ ಇರ್ತದೆ ಅಷ್ಟೇ. ದಪ್ಪ ಈಗ PCC ಆದ್ರೆ ಇಲ್ಲಿಗೆ ಹಾಕೊಂಡ್ರೆ ಆಯ್ತು, RCC PCCಗೆ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡೋದು. ಮತ್ತೆ ಈಗ ಕೆಳಗಡೆ ಇಟ್ಟು ಹೀಗೆ ಕಾಲು ಹಾಕಿ, ಇದಕ್ಕೆ ಕೂಡ ಸೇಫ್ಟಿ ಬೆಲ್ಟ್ ಬರ್ತದೆ. ಹೀಗೆ ಕಾಲು ಹಾಕಿ ಹೀಗೆ ಫುಲ್ ಎತ್ತಿದ್ರೆ ಆಯ್ತು. ಕಾಲನ್ನು ಹೀಗೆ ಎತ್ತಿ ಇದನ್ನು ಹೀಗೆ ಆರಾಮ್ಸೆ ಕೆಲಸ ಮಾಡ್ಬೋದು. ಇದರಲ್ಲಿ ಯಾವುದೇ ಮಳೆಗಾಲದಲ್ಲಿ ಕೂಡ ಆರಾಮ್ಸೆ ಕೆಲಸ ಮಾಡ್ಬೋದು. ನೋಡಿ ಹೀಗೆ ಅಲ್ಲಿ ಮೇಲೆ ಹೋಗಿ ಈಗ ಹೀಗೆ ಮಾಡಿ ಹೀಗೆ ನಿಂತ್ಕೊಳ್ಳೋದಾದ್ರೆ ನಿಂತ್ಕೊಳ್ಬಹುದು ಆರಾಮ್ಸೆ. ಪುನಃ ಇದರ ಒಂದೇ ಕಾಲಲ್ಲಿ ಈಗ ನಿಂತ್ಕೊಳ್ಳೋದ್ರೆ ನಿಂತ್ಕೊಳ್ಳೋದು, ಇಂದ ಪಲ್ಟಿ ಆಗೋದಿಲ್ಲ. ಇದು ಇದೇ ತರ ಬರ್ತದೆ ನಿಮಗೆ. ಹಾಗೆ ಇವಾಗ ಜಸ್ಟ್ ಇದನ್ನು ಹೀಗೆ ಮಾಡಿದ್ರೆ ಆಯ್ತು. ಹೀಗೆ ಇದು ಮಾಮೂಲಿ ಚಾರ್ ಅಲ್ಲ ಆಯ್ತಾ, ಮಲ್ಟಿ ಚಾರ್. ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾದ ಸಾಧನ ಇದು. ನೋಡಿ ಎಷ್ಟು ಚಂದ ಉಂಟು ಅಂತ ಹೇಳಿಕೊಂಡು ನೋಡಿ ಆಯ್ತಾ. ಇಲ್ಲಿ ಒಳಗೆ ಸ್ಟೋರೇಜ್ ಏರಿಯಾ ಕೂಡ ಇದೆ, ತುಂಬಾ ಜಾಗ ಇದೆ. ಹೀಗಿಟ್ಟು ನಿಮ್ಗೆ
ಐರನ್ ಕೂಡ ಮಾಡ್ಬೋದು, ಇಸ್ತ್ರಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ನೀವು ಎಲ್ಲಾ ಉಪಯೋಗವನ್ನು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟು ಚೆನ್ನಾಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ಮತ್ತೆ ಪೂಜೆಯ ಸಮಯದಲ್ಲಿ ದೇವರನ್ನು ಸ್ವಲ್ಪ ಎತ್ತರದ ಮಂಟಪದಲ್ಲಿ ಇಡಬೇಕಾಗ್ತದೆ, ಅದನ್ನು ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಇಲ್ಲಿ ಒಳಗೆ ಒಂದಷ್ಟು ಸಾಧನಗಳನ್ನು ಹಾಕಿಡ್ಬೋದು ನೀವು ಅಗತ್ಯಕ್ಕೆ ಇರುವಂತ. ಇಷ್ಟೇ, ಈ ರೀತಿ ರಿವರ್ಸ್ ಹಿಂದಕ್ಕೆ ಮಾಡೋದು, ಇದನ್ನು ಕೆಳಗೆ ಮಾಡುವಂಥದ್ದು. ಮತ್ತೊಂದು ಲಾಕ್ ಇದೆ, ಇದನ್ನು ಹೀಗೆ ಹಾಕಿ ಬಿಟ್ರೆ ಆಯ್ತು. ಅಷ್ಟಾಗುವಾಗ ನಿಮ್ಗೆ ಇದು ಹಂದಾಡುದಿಲ್ಲ. ಈ ರೀತಿ ನೀವು ಈ ಚೇರನ್ನು ಉಪಯೋಗ ಮಾಡ್ಬೋದು. ಇನ್ನೊಂದು ಸ್ಪೆಷಲ್ ಐಟಮ್ ಇದು, ಇದು ಟೇಬಲ್ ಕೂಡ. ಪೂಜಾ ಸಮಯದಲ್ಲಿ ನಾವು ಈ ರೀತಿ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಕೂಡ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲಿ ಡ್ರೆಸ್ ಎಲ್ಲ ನೋಡಿ, ಇದು ಸೇಫ್ಟಿಗೆ. ಹಾಗೆ ಎರಡು ಕೂಡ ಜೊತೆಗೆ ಯಾವುದೇ ತೊಂದರೆ ಬರಲಿಕ್ಕಿಲ್ಲ. ಆದ್ರೂ ಕೂಡ ಧೈರ್ಯಕ್ಕೆ ಈ ರೀತಿ ಸೇಫ್ಟಿ ಇದ್ರೆ ಒಳ್ಳೇದು. ಹಾಕುದು ಯಾವತ್ತೂ ಕೂಡ ಒಳ್ಳೇದೇ. ನೋಡಿ ಎಷ್ಟು ಸುಲಭದಲ್ಲಿ ಹತ್ತಬಹುದು ಅಂತ ಹೇಳಿಕೊಂಡು. ಇದರಲ್ಲಿ ನಾವು ಉಪಯೋಗ ಮಾಡಿಕೊಂಡು ಮರಕ್ಕೆ ಹತ್ತಿ ಕೊಯ್ಲು ಮಾಡಬಹುದು, ಸ್ಪ್ರೇ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಫಸ್ಟಿಗೆ ನಾವು ಇದನ್ನು ಮೇಲೆ ಮಾಡಬೇಕು, ನಂತರ ಕಾಲನ್ನು ಮೇಲೆ ಮಾಡಿದ್ರೆ ಆಯ್ತು. ಈ ರೀತಿ ನೋಡಿ. ನೆಕ್ಸ್ಟ್ ಕಾಲು, ಫಸ್ಟಿಗೆ ಇದು, ಮತ್ತೆ ಕಾಲು, ಹೀಗೆ ನಾವು ಇಲ್ಲಿಂದಲೇ ಸ್ಪ್ರೇ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಈ ಮರದಿಂದ ಒಂದು 5-6 ಮರಕ್ಕೆ, ಸುತ್ತ ಇರುವ ಮರಕ್ಕೆ ನಾವು ದೋಟಿ ಉಪಯೋಗ ಮಾಡಿಕೊಂಡು ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕೊಯ್ಲು ಕೂಡ ಇದರಲ್ಲಿ ತುದಿಯ ತನಕ ಹೋಗ್ಬೋದು. ತೆಂಗಿನ ಮರಕ್ಕೂ ಕೂಡ ಆಗ್ತದೆ ಇದು, ಅಡಿಕೆ ಮರಕ್ಕೂ ಕೂಡ ಆಗ್ತದೆ. ಅಡಿಕೆ ಮರಕ್ಕೆ ಇಲ್ಲಿ ಚೈನ್ ಇದೆ ನೋಡಿ, ಅದೇ ತೆಂಗಿನ ಮರಕ್ಕೆ ನಾವು ರೋಪ್ ಉಪಯೋಗ ಮಾಡಿಕೊಂಡು ನಾವು ಕೊಯ್ಲು ಅಥವಾ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ. ಕೆಳಗೆ ಬರುವಾಗ ಇದೇ ರೀತಿ ಇದನ್ನು ಮೊದಲು ಕೆಳಗೆ ಮಾಡುದು, ನಂತರ ಇದನ್ನು ಕೆಳಗೆ ಮಾಡುದು, ಹೀಗೆ ಜೊತೆಯಲ್ಲಿ ಇದು ಕೆಳಗೆ ಬರ್ತಾ ಇರ್ತದೆ, ಮೇಲಿನ ಹಗ್ಗ ಕೂಡ. ತುಂಬಾ ಕ್ವಾಲಿಟಿ ಐಟಮ್ ಯೂಸ್ ಮಾಡಿದ್ದಾರೆ ನೋಡಿ. ಇದರ ರಾಡ್ ಎಲ್ಲ ಎಷ್ಟು ಹೆವಿ ಇದೆ ನೋಡಿ. ಚೈನ್ ನೋಡಿ, ಇದು ಉಪಯೋಗ ಮಾಡಿದ ಚೈನನ್ನು ಗುಜರಿಂದ ತಂದು ಮಾಡಿದಂಥದ್ದಲ್ಲ, ಹೊಸ ಚೈನನ್ನೇ ಉಪಯೋಗ ಮಾಡಿದ್ದಾರೆ. ಹಾಗಾಗಿ ಯಾವ ತೊಂದರೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಡಿಕೆ ಮರಕ್ಕೆ ಕೂಡ ಪೆಟ್ಟಾಗುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರಬ್ಬರ್ ಕೋಟ್ ಕೊಟ್ಟಿದ್ದಾರೆ, ರಬ್ಬರ್ ಇದೊಂದು ವಾಷರ್ ಇದೆ ಸುತ್ತ ಕೂಡ. ಹಾಗಾಗಿ ಮರಕ್ಕೆ ಕೂಡ ಯಾವುದೇ ಕಲೆ ಆಗ್ಲಿ ಪೆಟ್ಟಾಗ್ಲಿ ಆಗುದಿಲ್ಲ. ಎಷ್ಟು ಎತ್ತರ ಇದ್ರೂ ಕೂಡ ನಾವು ಇದನ್ನು ಉಪಯೋಗ ಮಾಡಬಹುದು. ಈಗ ಸ್ವಲ್ಪ ತಿಳಿದವರು ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಮೇಲೆ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹತ್ತಾರೆ. ಸ್ಟಾರ್ಟಿಂಗ್ ಯಾವ್ದಕ್ಕೂ ನೀವು ಅಡಿಕೆ ಮರ ಹತ್ತಿ, ಸಣ್ಣ ಸಣ್ಣ ಮರಗಳಿಗೆಲ್ಲ ಹತ್ತಿ ಸ್ವಲ್ಪ ಸ್ಟಾರ್ಟಿಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮರಕ್ಕೆಲ್ಲ ಯೂಸ್ ಮಾಡ್ತಿದ್ದಾರೆ ಈಗ. ಇದೀಗ ಯಾವ ವಯಸ್ಸಿನವರು ಕೂಡ ಉಪಯೋಗ ಮಾಡಬಹುದು. ನಿಮ್ಮ ವಿಡಿಯೋದಲ್ಲಿ ನಾನು ನೋಡಿದ್ದೇನೆ, ಹೆಂಗಸರು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ, ಮಕ್ಕಳು ಕೂಡ ಉಪಯೋಗ ಮಾಡ್ತಿದ್ದಾರೆ. ಮತ್ತೆ ನೀವು ಹೊಸ ಸೇಫ್ಟಿ ಫೀಚರ್ ಕೂಡ ಇದರಲ್ಲಿ ಇಟ್ಟಿದ್ದೀರಿ. ಹೇಳಿದ್ರೆ ಇದು ಅಷ್ಟು ಗಟ್ಟಿಮುಟ್ಟಾಗಿದೆ, ಯಾವುದೇ ಪ್ರಾಬ್ಲಮ್ ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಹಾಗೂ ನಮ್ಗೆ ಯಾವುದೇ ತೊಂದರೆ ಬರಬಾರದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಈ ರೀತಿ ಇದನ್ನೊಂದು ಸೊಂಟಕ್ಕೆ ಕಟ್ಟಿಕೊಳ್ಳುದು ಒಳ್ಳೆಯದು. ಏನಾದ್ರೂ ಇನ್ನೇ ವರ್ಸ್ಟ್ ಕೇಸ್ ತೊಂದರೆ ಆದ್ರೆ ಇದು ನಮ್ಮನ್ನು ಹಿಡಿದು ಇಟ್ಟುಕೊಳ್ತದೆ ಮರದಲ್ಲಿ, ಖಂಡಿತವಾಗಿ ಕೂಡ. ಕೃಷಿಕರಿಗೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್. ಕೃಷಿಕರಿಗೆ ತುಂಬಾ ಉಪಯೋಗ ಆಗಿದೆ ನಿಮ್ಮ ಈ ಸಾಧನಗಳಿಂದಾಗಿ. ಇನ್ನೂ ಕೂಡ ಬೇರೆ ಬೇರೆ ಸಾಧನಗಳು ನಿಮ್ಮ ಕೈಯಿಂದ ಮೂಡಿ ಬರಲಿ, ಕೃಷಿಕರಿಗೆ ಇನ್ನಷ್ಟು ಪ್ರಯೋಜನ ಆಗ್ಲಿ ಅಂತ ಹೇಳಿ ನನ್ನ ಹಾರೈಕೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೃಷಿಕರ ಹತ್ರ ತುಂಬಾ ಧನ್ಯವಾದಗಳು. ಹೆಚ್ಚಿನ ಸಪೋರ್ಟ್ ಮಾಡಿ ಕೃಷಿಕರು ಕೂಡ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ.